ನಮ್ಮ ತಂದೆಯಾದ ದೇವರೇ, ಆಮೆನ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಎಲ್ಲರೂ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ನಾನು ಚೆನ್ನಾಗಿ ಕಾಣ್ತಾ ಇದ್ದೀರಾ? ಆಮೆನ್. ವಾಕ್ಯವನ್ನು ಕೇಳಲಿಕ್ಕೆ ಇಷ್ಟ ಇದೆಯಾ? ಬಾಲ್ಯದವರು ಕೇಳಿ ಎಚ್ಚರವಾಗಿದ್ದೀರಾ? ವಾಕ್ಯವನ್ನು ಕೇಳಲಿಕ್ಕೆ ಸಿದ್ಧವಾಗಿದ್ದೀರಾ? ಸಿದ್ಧವಾಗಿದ್ದಾರಂತ? ಸಿದ್ಧವಾಗಿದ್ದಾರ? ಎಚ್ಚರವಾಗಿದ್ದು ವಾಕ್ಯವನ್ನು ಕೇಳ್ತೀರಾ? ಕೇಳಿದಾದ್ಮೇಲೆ ಏನ್ ಮಾಡ್ಬೇಕು? ಅದರ ಪ್ರಕಾರ ಅನುಸರಿಸಬೇಕು. ನೆನ್ಪಿಟ್ಕೊಳ್ಬೇಕು. ಕೇಳಿದಾದ್ಮೇಲೆ ಏನ್ ಮಾಡ್ಬೇಕು? ಫಸ್ಟ್ ಏನ್ ಮಾಡ್ಬೇಕು? ಆಮೇಲೆ ಏನ್ ಮಾಡ್ಬೇಕು? ಹಲ್ಲೆಲೂಯಾ. ಈ ದಿನ ದೇವರ ವಾಕ್ಯವನ್ನು ಕೇಳಿದ್ರೆ ನಾವು ಹೋಗೋಣ. ಈ ದಿನದ ದೇವರ ವಾಕ್ಯದ ಟಾಪಿಕ್ ಏನಂದ್ರೆ, ಪರಮೇಶ್ವರ आपसे करता है कि ಯೇಸು ನಿಮಗೆ ಹೇಳುವುದೇನೆಂದರೆ. ಟಾಪಿಕ್ ಏನಿವತ್ತು? ಯೇಸು ನಿಮಗೆ ಹೇಳುವುದೇನೆಂದರೆ. ಯೇಸು ನಿಮಗೆ ಹೇಳುವುದೇನೆಂದರೆ ಇದರ ಮೊದಲನೇ ಪಾಯಿಂಟ್ ಮತ್ತಾಯ 28ನೇ ಅಧ್ಯಾಯ 20ನೇ ವಚನ. ಮತ್ತಾಯ 28ನೇ ಅಧ್ಯಾಯ 20ನೇ ವಚನದ ಬಿ ಭಾಗವನ್ನು ಓದ್ರಿ. 28-20. ನೋಡಿರಿ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ನಿಮಗೆ ಹೇಳುವುದೇನೆಂದರೆ, ಅದರ ಮೊದಲನೇ ಪಾಯಿಂಟ್ ಏನಂದ್ರೆ, ಮೇ ತೆರೆ ಸಾಥ್ ಹೂ, ನಾನು ನಿನ್ನ ಜೊತೆ ಇದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದ ದೇವರ ವಾಕ್ಯ ಇದು ಅವ್ರು ಹೇಳ್ತಾ ಇದ್ದಾರೆ, ಇದು ಇವ್ರಿಗೆ ಹೇಳ್ತಾ ಇರ್ಬೋದು ಅನ್ಕೋಬೇಡ್ರಿ. ಈ ದಿನ ವಾಕ್ಯ ಇದು ನನಗೆ ದೇವರು ಧೈರ್ಯ ಪಡಿಸ್ತಾ ಇದ್ದಾನೆ. ಈ ದಿನದ ದೇವರ ವಾಕ್ಯ ನನಗೆ ಇವತ್ತು ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡು ಈ ದಿನದ ದೇವರ ವಾಕ್ಯವನ್ನು ಕೇಳಿ. ಹಲ್ಲೆಲೂಯಾ. ಈ ವಾರ ಅಷ್ಟೇ ಅಲ್ಲ, ಪ್ರತಿ ವಾರ ಏನ್ ಮಾಡ್ಬೇಕು? ಈ ದಿನ ದೇವರ ವಾಕ್ಯ ಇದು ನನಗೆ, ಈ ತರದಲ್ಲಿ ನಾನೇನು ಕಂಡುಕೊಂಡು ನನ್ನ ಜೀವನದಲ್ಲಿ ಏನು ಬದಲಾವಣೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಲೆ ಕೆಟ್ಕೊಂಡು ಆ ದಿನದ ವಾಕ್ಯವನ್ನ ನಾವು ಕೇಳಬೇಕಾಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನದ ದೇವರ ವಾಕ್ಯ ದೇವರು ನಿಮಗೆ ಒಬ್ಬೊಬ್ಬರಿಗೂ ದೇವರು ಧೈರ್ಯ ಪಡಿಸಲಿಕ್ಕೆ ಹೊರಟಿದ್ದಾನೆ. ಹಲ್ಲೆಲೂಯಾ. ಮೊದಲನೇ ಪಾಯಿಂಟ್, ನಾನು ನಿನ್ನ ಜೊತೆ. ಹಲ್ಲೆಲೂಯಾ. ದೇವರು ನಮಗೆ ಧೈರ್ಯ ಪಡಿಸ್ತಾ ಇದ್ದಾನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಈ ವಾಕ್ಯ ಹೇಳ್ತಾ ಇದೆ, ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು. ಆಮೆನ್, ಆಮೆನ್. ನಾವು ಸಂಡೆ ಒಂದ್ ದಿವಸ ದೇವರು ಆ ದಿವಸ ಕೆಲಸ ಮಾಡ್ಕೊಂಡು ಸಂಡೆ ಒಂದ್ ದಿವಸ ಆದ ಬೆಳಿಗ್ಗೆ ಬರ್ರೆ ಅಂತ ದೇವರು ಹೇಳ್ತಾನೆ. ಆದ್ರೆ ನಾವು ಸಂಡೆ ಒಂದ್ ದಿವಸ ಬರಲಿಕ್ಕೆ ಅನೇಕ ಕಾರಣಗಳನ್ನು ಹುಡುಕ್ತೇವೆ, ನಾವು ಹೇಗ್ ಬಿಡಬೇಕು ಅಂತ ಹೇಳಿದ್ರೆ. ಆದ್ರೆ ದೇವರು ಹೇಳ್ತಾ ಇದ್ದಾನೆ, ನಾನು ಸಂಡೆ ಒಂದೇ ದಿವಸ ನಿನ್ ಜೊತೆಗಿರಲ್ಲ, ಸೋಮವಾರ ಒಂದೇ ದಿವಸ ನಾನು ನಿನ್ ಜೊತೆಗಿರಲ್ಲ, ಮಂಗಳವಾರ ಒಂದೇ ದಿವಸ ಅಲ್ಲ, ಬುಧವಾರ ಅಲ್ಲ, ಗುರುವಾರ ಅಲ್ಲ, ಶುಕ್ರವಾರ, ಶನಿವಾರ ಅಲ್ಲ, ಪ್ರತಿ ದಿವಸ ನಿನ್ ಜೊತೆಗಿರ್ತೀನಿ. ಹಲ್ಲೆಲೂಯಾ. ಆಗಲೇ ಅನೇಕ ಜನರು ಸಾಕ್ಷಿಯನ್ನು ಹೇಳಿದ್ರೆ ಎದ್ದು ನಿಂತುಕೊಂಡು ಅದು ನಿಮ್ಮ ಜೀವಿತದಲ್ಲಿ ಆ ಕಾರ್ಯಗಳು ನಡೆದಿದೆ ಅಂದ್ರೆ ದೇವರು ನಿಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಇದುವರೆಗೂ ದೇವರ ಜೊತೆಗಿದ್ದು ನಡೆಸಿದ್ದಾನೆ, ಅಲ್ಲೂ ಕೂಡ ದೇವರನ್ನ ಕೈ ಬಿಡ್ತೇನೆ ಅಂತ ಹೇಳ್ತಾ ಇಲ್ಲ, ಇನ್ನು ಮುಂದೆ ನಿನ್ನ ಜೊತೆಗಿರ್ತಾನೆ. ಹಲ್ಲೆಲೂಯಾ. ಮೊದಲ ಪಾಯಿಂಟ್ ಏನು? ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಪಕ್ಕದವರೆಲ್ಲ ನಿಮ್ಮ ಎದೆಯನ್ನ ಮುಟ್ಕೊಂಡು ಹೇಳಿ, ನನ್ನ ಯೇಸು ನನ್ನ ಜೊತೆ ಇದ್ದಾನೆ, ನನ್ನ ಯೇಸು ನನ್ನ ಜೊತೆ ಇದ್ದಾನೆ. ಲೋಕದ ಮನುಷ್ಯರು ನಿನ್ನನ್ನು ಈ ಭೂಮಿ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೇನೆ, ಈ ಆಕಾಶ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೇನೆ, ಈ ಭಾರತ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೇನೆ, ಈ ಲಕ್ಷ್ಮೇಶ್ವರ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೇನೆ, ಈ ಕಿಟಕಿ ಎಷ್ಟಿದೆ ಅದಕ್ಕಿಂತ ಹೆಚ್ಚಾಗಿ ನಿನ್ನ ಪ್ರೀತಿಸ್ತೇನೆ ಅಂತ ಹೇಳ್ಬೋದು. ಆದ್ರೆ ಸಮಸ್ತವನ್ನು ಸೃಷ್ಟಿ ಮಾಡಿದ ನನ್ನ ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಜೊತೆ ಇದ್ದೇನೆ. ಹಲ್ಲೆಲೂಯಾ. ಎಂತ ಕಷ್ಟ, ಯಾವುದೇ ಕಷ್ಟ, ವ್ಯಾಧಿ, ಬಾಧೆ, ಸಂಕಟ ಬರಲಿ,
ಪರಿಚಯದಲ್ಲಿ ಅವ್ರ ಸಹಾಯಕ್ಕೆ ಬರ್ಬೋದು ಅಂತ ಅನ್ಕೊಳ್ಬೇಡ್ರಿ. ನಿನ್ನ ಕಷ್ಟದ ಸಮಯದಲ್ಲಿ, ನಿನ್ನ ಕಣ್ಣೀರಿನ ಸಮಯದಲ್ಲಿ, ನಿನ್ನ ಸಂಕಟದ ಸಮಯದಲ್ಲಿ ನೀನು ನನ್ನ ದೇವರಾದ ಯೇಸುವನ್ನ ನನ್ನ ದೇವರಾದ ಯೇಸುವನ್ನ ನೆನಪಾಡ್ಕೋ. ನಿನ್ನ ಸಹಾಯಕ್ಕೆ ನೀನು ಯಾರು ಅನ್ಕೊಂಡಿದ್ದೀಯಲ್ಲ ಅವ್ರು ಯಾರು ಬರೋದಿಲ್ಲ. ನನ್ನ ದೇವರು ನಿನ್ನ ಸಹಾಯಕ್ಕೆ ಬರುತ್ತಾನೆ. ನನ್ನ ದೇವರು ನಿನ್ನ ಸಹಾಯಕ್ಕೆ ಬರುತ್ತಾನೆ. ನಿನ್ನ ಕಣ್ಣೀರನ್ನು ನೋಡಿದಾತನು ನನ್ನ ದೇವರಾಗಿದ್ದಾನೆ. ನಿನ್ನ ಕಷ್ಟದ ಸಮಯದಲ್ಲಿ ಜೊತೆಗಿದ್ದಾತನು ನನ್ನ ದೇವರಾಗಿದ್ದಾನೆ. ನಿನ್ನ ಕಣ್ಣೀರನ್ನು ಲಾಲಿಸಿದಾತ ನನ್ನ ದೇವರಾಗಿದ್ದಾನೆ. ನಿನ್ನ ಕಣ್ಣೀರನ್ನು ನೋಡಿ ಇವನೇ ನಾಟಕ ಮಾಡ್ತಾ ಇದ್ದಾನೆ, ಇವನೇ ಆಕ್ಟಿಂಗ್ ಮಾಡ್ತಾ ಇದ್ದಾನೆ ಅಂತ ಅನ್ಬೋದು. ಆದ್ರೆ ನಿನ್ ದೇವರ ಮುಂದೆ ಹತ್ತರೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಮಾಡ್ತಾನೆ. ಮನುಷ್ಯರ ಮೇಲೆ ನಿರೀಕ್ಷೆ ಇಡುವುದನ್ನ ಬೇಡ್ರಿ. ದೇವರ ವಾಕ್ಯ ಆಗ್ತದೆ, ಮನುಷ್ಯರ ನಿರೀಕ್ಷೆಯು ವ್ಯರ್ಥ, ನನ್ನ ದೇವರ ನಿರೀಕ್ಷೆ ಉದ್ಧಾರ ಮಾಡ್ತದೆ. ಎಲ್ಲರ ನಿರೀಕ್ಷೆ ಬಿಟ್ಟು ಹೋಗ್ಬಿಡ್ರಿ. ಇದುವರೆಗೆ ಅನ್ಕೊಂಡಿರ್ಬೋದು ನನಗೆ ಅವ್ರು ಸಹಾಯಕ್ಕೆ ಬರ್ತಾರೆ, ಇವ್ರು ಸಹಾಯಕ್ಕೆ ಬರ್ತಾರೆ ಅಂತ. ಆದ್ರೆ ನಮ್ ಕಷ್ಟ ಬಂದಾಗ, ನಮ್ಮ ಕಣ್ಣೀರಿದ್ದಾಗ ನಮ್ಗೆ ಗೊತ್ತಾಗ್ತದೆ ಯಾರು ನಮ್ ಜೊತೆಗೆ ಬರ್ತಾರೆ ಅಂತ. ಯಾರು ನಮ್ ಜೊತೆಗೆ ಬರೋದಿಲ್ಲ. ನಿನ್ನ ಸುಖ ಇದ್ದಾಗ, ನಿನ್ನ ಸಂಪತ್ತಿದ್ದಾಗ, ನಿನ್ನ ಐಶ್ವರ್ಯ ಇದ್ದಾಗ ಎಲ್ಲರೂ ಹೇಳೋದು ನಿನ್ನ ಭೂಮಿಗಿಂತ ಹೆಚ್ಚಾಗಿ ಪ್ರೀತಿಸ್ತೇನೆ, ಆಕಾಶದಿಂದ ಹೆಚ್ಚಾಗಿ ಪ್ರೀತಿಸ್ತೇನೆ, ನಿನ್ನ ಕೊಡೆಯವರೆಗೂ ಉಸಿರಿರುವವರೆಗೂ ನಿನ್ ಜೊತೆಗಿರ್ತೇನೆ ಅಂತ ಹೇಳ್ಬೋದು. ಈ ಮಾತನ್ನು ಯಾವಾಗ ಹೇಳ್ತಾರೆ? ನಿನ್ ಕಡೆ ಎಲ್ಲ ಇದ್ದಾಗ ಈ ಮಾತನ್ನ ಹೇಳ್ತಾರೆ. ಆದ್ರೆ ನಿನ್ ಕಡೆ ಏನು ಇದ್ದಾಗ ಯಾರು ಬರೋದಿಲ್ಲ. ಆದ್ರೆ ಮತ್ತೆ ಹೇಳ್ತೇನೆ, ನನ್ನ ದೇವರು ಬರುವಾಗ, ನನ್ನ ದೇವರು ನಿನ್ ಜೊತೆ ಇರುವಾಗ, ಇದುವರೆಗೂ ನಿನ್ನ ನಡೆಸಿಲ್ವಾ? ನಿಮ್ಮ ವೈರಿಗಳ ಮಧ್ಯದಲ್ಲಿ ನಡೆಸಿಲ್ವಾ? ನಿಮ್ಮ ವಿರೋಧಿಗಳ ಮಧ್ಯದಲ್ಲಿ ನಿಮ್ಮನ್ನು ನಡೆಸಿಲ್ವಾ? ಅವ್ರು ಎಷ್ಟೇ ಹೀಯಾಳಿಸಿರ್ಬೋದು, ಆ ಕ್ಷಣಕ್ಕೆ ನಮಗೆ ಅವಮಾನ ಆಗಿರ್ಬೋದು. ಆದ್ರೆ ಅವರ ಮಧ್ಯದಲ್ಲೇ ಅವರು ಅವಮಾನ ಮಾಡಲಿಕ್ಕೆ ಹೆಚ್ಚಾಗಿ ಉದ್ಧಾರ ಮಾಡಿ ನಡೆಸಿದ್ದಾರೆ. ಆತನು ನಿಮ್ಮ ಜೀವಿತದಲ್ಲಿ ಮಾಡಿದಂತ ಉಪಕಾರವನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಸೈತಾನನಲ್ಲಿ ಆಲೋಚನೆ ತರಬಹುದು, ಏನೇನೋ ಬೇರೆ ಬೇರೆ ಆಲೋಚನೆ ತರಬಹುದು. ಆತ ಮಾಡಿದ ಉಪಕಾರ ಮತ್ತೊಬ್ಬರು ದೇವರು ಬಿಟ್ಟುಬಿಡು ಅಂತ ಆಲೋಚನೆ ತರಬಹುದು. ಬಿಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ಇದುವರೆಗೂ ನೀನು ನಡೆಸಿದಾತ ನನ್ನ ದೇವರ, ಇದುವರೆಗೂ ನೀನು ನಡೆಸಿದಾತ ನನ್ನ ದೇವರಾಗಿದ್ದಾನೆ. ನೀ ಎಷ್ಟೇ ತಪ್ಪು ಮಾಡ್ಕೊಂಡು ಬಂದು ಪಶ್ಚಾತ್ತಾಪ ಪಟ್ಟು ಅದರಲ್ಲಿ ಕಣ್ಣೀರಿದೆ ಅಂದ್ರೆ ಮತ್ತೆ ನಿನ್ನ ಕರೀತಾನೆ. ಯಾಕಂದ್ರೆ ನೀನು ನನ್ನ ಮಗಳು, ನೀನು ನನ್ನ ಮಗನ ಅಂತ ಹೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲನೇ ಪಾಯಿಂಟ್ ನಾನು ಇದುವರೆಗೂ ಜೊತೆಗಿದ್ದಾನೆ, ಮುಂದೆ ಕೈ ಬಿಟ್ಬಿಡ್ತೀನಿ ಅಂತ ಹೇಳ್ತಾ ಇಲ್ಲ. ಮುಂದೇನು ಜೊತೆಗಿರ್ತೇನೆ. ಭಯ ಪಡ್ತೀರಾ? ಹೋಗ್ಬೇಡಿ, ಚಿಂತೆ ಮಾಡಿ ಹೋಗ್ಬೇಡಿ. ನನ್ನ ದೇವರೇ ನಡೆಸುವಾತನಾಗಿದ್ದಾನೆ, ದೇವರು ನಡೆಸುವಾತನಾಗಿದ್ದಾನೆ. ಎಚ್ಚರವಾಗಿದ್ದೀರಾ ಎಲ್ಲರೂ? ವಾಕ್ಯವನ್ನು ಕೇಳ್ತಾ ಇದ್ದೀರಾ? ವಾಕ್ಯವನ್ನು ಕೇಳಿ ನಾನು ಸರಿಸಿ ನಡೆಯಿರಿ. ಏನು ಮಾಡಬೇಕು ಆ ಕಾರ್ಯವನ್ನು ಮಾಡ್ರಿ. ದೇವರು ನಮ್ಮನ್ನು ನಡೆಸುವಾತನಾಗಿದ್ದಾನೆ. ಎಲ್ಲಾ ದಿವಸ ನಿನ್ ಜೊತೆಗಿರ್ತೇನೆ ಅಂತಿದ್ದಾನೆ. ನಿನಗೆ ಎಷ್ಟೇ ಚಿಂತೆ ಇರ್ಬೋದು, ಯಾರ ಮುಂದೆ ಹೇಳ್ಕೊಳಕ್ ಹೋಗ್ಬೇಡ್ರಿ. ಆ ಕ್ಷಣದಲ್ಲಿ ನೀವು ಅವ್ರ ಮುಂದೆ ಹೇಳ್ಕೊಂಡ್ರೆ ಏನ್ ಮಾಡ್ತಾರೆ? ಆ ಕ್ಷಣ ಕೊಡಬಹುದು, ಹೌದಲ್ಲ ಹೌದಲ್ಲ ಅನ್ಬೋದು. ಆದ್ರೆ ನನ್ನ ದೇವರು ಎಷ್ಟೇ ಜನ ಎಷ್ಟೇ ಚಿಂತೆಗಳನ್ನ ಭಾರಗಳನ್ನ ಹೊತ್ಕೊಂಡ್ ಬಂದ್ರು ದೇವರು ಒಂದೇ ಮಾತು ಧೈರ್ಯಪಡಿಸ್ತಾನೆ, ನಾನೇ ಜೊತೆ. ದೇವರು ನಿನ್ ಜೊತೆ ಹೆದರಕೋಬೇಡ್ರಿ. ನಿಮ್ಗೆ ಯಾರು ಅವಮಾನ ಮಾಡಿದಾರೋ ಅವ್ರ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಹೆದರಕೋಬೇಡ್ರಿ. ನಿಮ್ಮ ವೈದ್ಯರು ನಿಮ್ಗೆ ಹೀಯಾಳಿಸಿರ್ಬೋದು, ಈ ಮುಂದೆ ಆದರೂ ಅವರ ಮಧ್ಯದಲ್ಲಿ ನಿಲ್ಲಿಸ್ತಾನೆ. ಮೊದಲೇ ಪಾಯಿಂಟೇನೋ, ನಾನೇ ಜೊತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡನೇ ಪಾಯಿಂಟ್, ಕೀರ್ತನೆ 139. ಕೀರ್ತನೆ 139 ಒಂದನೇ ಅಧ್ಯಾಯ 1ನೇ ವಚನ 2ನೇ ವಚನ. 139ನೇ ಅಧ್ಯಾಯ 1ನೇ ವಚನ 2ನೇ ವಚನ. ಬೇಗ ಓದ್ಕೊಳ್ರಿ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ
ತಿಳ್ಕೊಂಡಿದ್ದಿ? ನಾನು ಕೂತ್ಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತೆ. ಆಮೇಲೆ ದೇವರು ಎರಡನೇ ಮಾತನ್ನು ಹೇಳ್ತಾ ಇದ್ದಾನೆ, ಮೇ ತುಜೆ ಜಾನ್ತಾ ಹೂಂ, ನಾನು ನಿನ್ನನ್ನು ತಿಳಿದಿದ್ದೇನೆ. ಹಲ್ಲೆಲೂಯಾ. ದೇವರು ನಿನ್ನ ಜೊತೆ ಇರೋದು ಮಾತ್ರ ಅಲ್ಲ, ನಿನ್ನ ಬಗ್ಗೆ ಎಲ್ಲವನ್ನ ಆತನು ತಿಳ್ಕೊಂಡಿದ್ದಾನೆ. ನಿನ್ನ ಚಿಂತೆ ಏನು, ನಿನ್ನ ಭಾರ ಏನು, ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನೀನ್ ಮುಂದೆ ಏನ್ ಮಾಡ್ಬೇಕು ಎಲ್ಲವನ್ನ ಆತನು ತಿಳ್ಕೊಂಡಿದ್ದಾನೆ. ನೀನ್ ಕೂತ್ಕೊಳ್ಳೋದು, ನೀನ್ ಹೇಳೋದು, ನೀನ್ ಮಲಗೋದು, ನೀನ್ ನಡೆಯೋದು, ನೀ ಯಾವ ಯಾವ ಕಾರ್ಯಗಳನ್ನ ಮಾಡ್ತೀಯೋ ಅದನ್ನ ಎಲ್ಲವನ್ನ ಆತನು ಪರೀಕ್ಷಿಸಿ ತಿಳ್ಕೊಂಡಿದ್ದಾನೆ. ಹಲ್ಲೆಲೂಯಾ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗುತ್ತೆ. ದೂರದಿಂದಲೇ ನಮ್ಮ ಆಲೋಚನೆಗಳನ್ನು ಎಲ್ಲವನ್ನ ಬಲ್ಲವನಾಗಿದ್ದಾನೆ. ನಾವು ಏನೇನ್ ಮಾಡ್ಬೇಕು ಅನ್ಕೊಂಡಿದ್ದೀವಿ ಎಲ್ಲವೂ ಆತನಿಗೆ ಗೊತ್ತಿದೆ. ಆದ್ರೆ ಆತನ ಚಿತ್ತದ ಪ್ರಕಾರ ಒಳ್ಳೆಯ ರೀತಿಯಲ್ಲಿ ಆತನ ನಡೆಸುವ ಎಲ್ಲಾ ಕಾರ್ಯಗಳು ಆತನ ತಿಳಿದಿದ್ದಾನೆ. ಆಗಾಡ್ತೀವಲ್ಲ, ಕುಳಿತುಕೊಳ್ಳಬಾರದು, ನಾಯೇಳುವುದು, ಚೆನ್ನಾಗಿ ಅರಿತಿರುವೆ, ನೀನು ಚೆನ್ನಾಗಿ ಅರಿತಿರುವೆ. ಚೆನ್ನಾಗಿ ನಮ್ಗೆ ಎಲ್ಲವನ್ನ ತಿಳ್ಕೊಂಡ್ಬಿಟ್ಟಿದ್ದಾನೆ. ಹಲ್ಲೆಲೂಯಾ. ನಾನು ನಿನ್ನನ್ನ ತಿಳಿದಿದ್ದೇನೆ. ಮೂರನೇ ಪಾಯಿಂಟ್, ಕೀರ್ತನೆ 32ನೇ ಅಧ್ಯಾಯದಲ್ಲಿ, ಕೀರ್ತನೆ 32ನೇ ಅಧ್ಯಾಯ 8ನೇ ವಚನ, ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಹಲ್ಲೆಲೂಯಾ. ಮೂರನೇ ಪಾಯಿಂಟ್, ಮೇ ತುಜೆ ಬುದ್ಧಿ ದೂಂಗಾ, ನಾನು ನಿನಗೆ ಜ್ಞಾನವನ್ನು ಕೊಡುವೆನು. ಹಲ್ಲೆಲೂಯಾ. ದೇವರು ನಮ್ಮ ಜೊತೆ ಇರ್ತಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಎರಡನೇ ಪಾಯಿಂಟ್, ನಾನು ನಿಮ್ಮನ್ನ ತಿಳಿದಿದ್ದೇನೆ ಅಂತ ಹೇಳ್ತಾ ಇದ್ದಾನೆ. ಮೂರನೇ ಪಾಯಿಂಟ್ ಹೇಳ್ತಾ ಇದ್ದಾನೆ, ನಾನು ನಿಮಗೆ ಜ್ಞಾನವನ್ನ ಕೊಡ್ತೇನೆ. ನಿಮಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಅಂತ ಚಿಂತೆ ಮಾಡ್ಕೋಬೇಡ್ರಿ. ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ, ಇದನ್ನ ಏನ್ ಸಾಧಿಸ್ಬೇಕಂತ ಗೊತ್ತಿಲ್ಲ ಅಂದ್ರೆ ಚಿಂತೆ ಮಾಡಕ್ ಹೋಗ್ಬೇಡ್ರಿ. ನನ್ನ ದೇವರು ಹೇಳ್ತಾ ಇದ್ದಾನೆ, ನಿನ್ನನ್ನು ಉಪದೇಶಿಸಿ ನೀನು ಯಾವ ಮಾರ್ಗದಲ್ಲಿ ಹೋಗ್ಬೇಕಂತ ನಾನು ತಿಳಿಸ್ತೇನೆ. ನೀನು ಆ ಮಾರ್ಗದಲ್ಲಿ ನಡೆ, ಜಯವನ್ನ ದೇವರು ಕೊಡಬಾರ್ದು. ಹಲ್ಲೆಲೂಯಾ. God way is good way. ದೇವರ ಮಾರ್ಗ ಸರಿಯಾದ ಮಾರ್ಗವಾಗಿದೆ. ಅವರನ್ನೇ ದೇವರು ಆಶೀರ್ವದಿಸುತ್ತಾರೆ. ಹಲ್ಲೆಲೂಯಾ. ನಾನು ಅನೇಕ ಸಾರಿ ಹೇಳಿದ್ದೇನೆ, ನಿಮ್ಮ ಕುಟುಂಬದ ಜೀವಿತದಲ್ಲಿ, ನಿಮ್ಮ ಜೀವಿತದಲ್ಲಿ ಕಾರ್ಯಗಳು ನಡಿಬೇಕಾ, ಅದ್ಭುತ ಕಾರ್ಯಗಳು ನಡಿಬೇಕಾ, ನಿನ್ನ ನಂಬಿಕೆಯನ್ನು ದೇವರು ನೋಡ್ತಾನೆ. ನೀನು ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದೆಯಾ, ನಿನ್ನ ಕುಟುಂಬದಲ್ಲಿ ಯಾವ ರೀತಿಯಲ್ಲಿ ನಂಬಿಕೆಯಿಂದ ಜೀವಿಸ್ತಾ ಇದೆಯಾ, ದೇವರ ಕಾರ್ಯಗಳಲ್ಲಿ ನೀನು ಹೇಗಿದ್ಯಾ, ಎಲ್ಲವನ್ನ ಅದನ್ನು ನೋಡ್ತಾನೆ. ಇದನ್ನೆಲ್ಲದರಲ್ಲೂ ನೀನು ಪಾಸ್ ಆದೆ ಅಂದ್ರೆ ನಿನ್ನ ಜೀವಿತದಲ್ಲಿ ಕಾರ್ಯ. ನಮ್ಮ ಜೊತೆಗಿರುವ ನಮ್ಮ ಕಷ್ಟಗಳು ಆತನಿಗೆ ಗೊತ್ತು. ಆತನ ಯಾವಾಗ ಬಿಡುಗಡೆ ಮಾಡಬೇಕು ಅದೇ ಸಮಯದಲ್ಲಿ ಬಿಡುಗಡೆ ಮಾಡ್ತೇನೆ. ನಮಗೆ ಗೊತ್ತಾಗಲ್ಲ, ಆ ಕ್ಷಣದಲ್ಲಿ ಬಿಡುಗಡೆ ಮಾಡಿ ದೇವರು ನಮ್ಮ ಜೀವಿತದಲ್ಲಿ, ನಿನ್ನ ಜೀವಿತದಲ್ಲಿ ಕಾರ್ಯಗಳನ್ನು ನಡೆಯುವುದನ್ನು ನೋಡಿ ಬೈಕ್ಗಳು ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ದೇವರು ಇಟ್ಟಿದ್ದಾನೆ. ದೇವರ ಪ್ರಸನ್ನತೆ ಇದುವರೆಗೂ ನೀನು ಬದುಕಿ ದೇವರ ಆಲಯದಲ್ಲಿ ಕೂತಿದ್ಯಾ ಅಂದ್ರೆ ದೇವರು ಹೇಗೆಲ್ಲ ನಿಮ್ಮನ್ನ ನಡೆಸಿಲ್ಲ, ದೇವರು ಹೇಗೆಲ್ಲ ನಿಮ್ಮನ್ನ ನಡೆಸಿಲ್ಲ. ಕಷ್ಟಗಳು ಬಂದಿಲ್ವಾ? ಬಂದಿದೆ. ಅಪಾಯಗಳು ಬಂದಿಲ್ವಾ? ಬಂದಿದೆ. ಇಕ್ಕಟ್ಟುಗಳು ಬಂದಿಲ್ವಾ? ಬಂದಿದೆ. ಅದೆಲ್ಲದರ ಮಧ್ಯದಲ್ಲೂ ದೇವರು ಕಾಪಾಡಿ. ಅದರಿಂದ ನಮ್ಗೆ ಏನು ಗೊತ್ತಾಗತ್ತೆ? ದೇವರು ನಮ್ಮ ಜೊತೆ ಇದ್ದಾನೆ. ದೇವರು ನಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಮತ್ತೆ ಹೇಳ್ಕೊಡ್ತೀನಿ, ಎದೆ ಮುಟ್ಕೊಂಡು
ಯಾಕೋಬ 1ನೇ ಅಧ್ಯಾಯ 5ನೇ ವಚನ ನಾನು ಓದ್ತೇನೆ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನ ಕೇಳಿಕೊಳ್ಳದೆ ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ಇದೇ ಪಾಯಿಂಟ್ ನಾನು ನಿನಗೆ ಜ್ಞಾನ ಕೊಡ್ತೇನೆ. ಅದೇ ಪಾಯಿಂಟ್ ದೇವರು ಈ ವಾಕ್ಯವನ್ನು ಬರ್ಕೊಡ್ರಿ. ನಿಮ್ಮಲ್ಲಿ ಯಾವನಿಗಾದ್ರೂ ಜ್ಞಾನ ಕಡಿಮೆ ಆಗಿದೆ. ನಿನ್ನ ಜ್ಞಾನ ಕಡಿಮೆ ಆಗಿದೆಯಾ? ಅನೇಕರು ಹೇಳ್ಬೋದು, ನನ್ನಷ್ಟು ಬುದ್ಧಿ ನಿನಗಿದೆಯಾ, ನನ್ನಷ್ಟು ಜ್ಞಾನ ನಿನಗಿದೆಯಾ, ಏನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅಂತ ನಿನಗೆ ಗೊತ್ತಿರಲ್ಲ ಅಂತ ಅನೇಕರು ಹೀಯಾಳಿಸ್ಬೋದು. ಆದ್ರೆ ನಂದೇವರು ಹೇಳ್ತಾನೆ, ನಿನ್ ಜ್ಞಾನ ಕಡಿಮೆ ಆಗಿದೆ, ನನ್ನ ಹತ್ರ ಕೇಳ್ಕೊ, ನಾನು ಕೊಡ್ತೇನೆ. ಹಲ್ಲೆಲೂಯಾ. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಹಲ್ಲೆಲೂಯಾ. ನಿಮಗೊಂದು ಜ್ಞಾನ ಕೊಡಲ್ಲ, ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವಾಗ. ಹಲ್ಲೆಲೂಯಾ. ಆದ್ರೆ ದೇವರು ಒಂದು ಕಂಡೀಷನ್ ಆಗ್ತಾ ಇದ್ದಾನೆ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ನೀನು ಕೇಳಿಕೊಳ್ಳುವಾಗ ನಿನ್ನ ನಂಬಿಕೆಯನ್ನು ದೇವರು ನೋಡ್ತಾನೆ. ನೀನು ಸ್ವಲ್ಪವೂ ಡೌಟ್ ಪಡದೆ, ಸಂದೇಹ ಪಡದೆ ನಂಬಿಕೆಯಿಂದ ಕೇಳಿಕೊಂಡ್ರೆ ನಿನಗೆ ಬೇಕಾದ ಜ್ಞಾನವನ್ನ ನನ್ನ ದೇವರು ಕೊಡುತ್ತಾರೆ. ಹಲ್ಲೆಲೂಯಾ. 3ನೇ ಪಾಯಿಂಟ್ ಏನು? ನಾನು ನಿನಗೆ ಜ್ಞಾನವನ್ನು ಕೊಡುತ್ತೇನೆ. ಹಲ್ಲೆಲೂಯಾ. 4ನೇ ಪಾಯಿಂಟ್, ಯೆರೆಮೀಯ 15ನೇ ಅಧ್ಯಾಯ. ಎಚ್ಚರವಾಗಿದ್ರೆ ಎಲ್ಲರೂ ವಾಕ್ಯಗಳನ್ನ ನಿಮ್ಮ ಜೀವಿತದಲ್ಲಿ ಅಳವಡಿಸ್ಕೊಳ್ತಾ ಇದ್ದೀರಾ? ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನ ಜೊತೆ ಇದ್ದೇನೆ. ಹಲ್ಲೆಲೂಯಾ. ಯೆರೆಮೀಯ 15ನೇ 20ನೇ ವಚನ ಓದ್ರಿ. ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡುವೆನು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗಿರುವೆನು. ಯಾರ ಮಾತು? ಯೆಹೋವನಾದ ನನ್ನ ಮಾತು. ಹಲ್ಲೆಲೂಯಾ. 4ನೇ ಪಾಯಿಂಟ್, ಮೇ ತುಜೆ ಬಚಾऊंगा, ನಾನು ನಿನ್ನನ್ನು ಕಾಪಾಡುತ್ತೇನೆ. ಹಲ್ಲೆಲೂಯಾ. ಪಕ್ಕದವರಿಗೆ ದೇವರೇ ಕಾಪಾಡುವಂತನಾಗಿದ್ದಾನೆ. 20ನೇ ವಚನ, ನಾನು ನಿನ್ನನ್ನು ಈ ಜನರಿಗೆ ದುರ್ಗಮವಾದ ತಾಮ್ರದ ಪೌಳಿ ಗೋಡೆಯನ್ನಾಗಿ ಮಾಡಬೇಕು. ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು. ನಿನ್ನ ಶತ್ರುಗಳು, ಇವರು ಬೀಳಬೇಕಂತ ಆಸೆ ಪಡೋರು, ಇವರು ಯಾವಾಗ ಬಿದ್ದು ಬಿಡ್ತಾರೋ, ಎಷ್ಟು ಜನ ಬುದ್ಧರಾಗ್ತಾರೆ ಅಂತ ಹೊಟ್ಟೆ ಕಿಚ್ಚು ಪಡೋರು, ನಿಮ್ಮನ್ನ ಹೀಯಾಳಿಸಿದವರು, ನಿಮ್ಮನ್ನ ಅವಮಾನ ಪಡಿಸಿದವರು ನಿಮ್ಮ ವಿರುದ್ಧವಾಗಿ ಯುದ್ಧ ಮಾಡಲಿಕ್ಕೆ ಬರ್ಬೋದು, ನಿಮ್ಮನ್ನ ಪೀಡಿಸಲಿಕ್ಕೆ ಬರ್ಬೋದು. ಇವನು ಯಾವ ಹೆಂಗೆ ಬೆಳೆಸಬೇಕಂತ ಎಷ್ಟೇ ದೊಡ್ಡ ತಂತ್ರಜ್ಞಾನ ತಗೊಂಡು ಬರ್ಬೋದು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನನ್ನ ಸೋಲಿಸಲಾಗುವುದಿಲ್ಲ. ಅವರು ಏನೇ ಜಗತ್ತಿನ ದೊಡ್ಡ ತಂತ್ರಜ್ಞಾನವನ್ನು ತೆಗೆದುಕೊಂಡು ನಮ್ಮ ಮೇಲೆ ಉಪಯೋಗಿಸಿದ್ರು, ನಮ್ಮನ್ನ ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ನಮ್ಮ ದೊಡ್ಡ ಸೌರಶಕ್ತನಾದ ದೇವರಾಗಿದ್ದಾರೆ. ಇದುವರೆಗೂ ಆತನು ನಮ್ಮನ್ನು ನಡೆಸಿದ್ದಾನೆ, ಮುಂದೆ ನಡೆಸ್ತಾನೆ. ನಮ್ಮ ಜೊತೆ ಆತನು ಇರುವಾಗ ನಾವು ಎದಕ್ಕೆ ಬರಬೇಕು? ನಮ್ಮನ್ನ ಸೋಲಿಸಲಿಕ್ಕೆ ಯಾರಿಗೂ ಸಾಧ್ಯವಿಲ್ಲ. ಹಲ್ಲೆಲೂಯಾ. ಪಕ್ಕದವ್ರಿಗೆ ಹೇಳ್ರಿ, ನನ್ನನ್ನ ಸೋಲಿಸಲಿಕ್ಕೆ ಯಾರಿಂದೂ ಸಾಧ್ಯವಿಲ್ಲ. ನಿನಗೆ ಗೊತ್ತಾ? ನನ್ನ ಕೋಟೆಯು ಆತನೇ. ನಮ್ಮನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ನಾವು ವಾಕ್ಯವನ್ನ ಹೇಳ್ತೀನಿ, ನಾನು ವಾಕ್ಯ ಅನೇಕ ಸಾರಿ ಹೇಳ್ತೇನೆ.
ಶತ್ರುಗಳು ಒಂದು ದಾರಿಯಿಂದ ಬಂದರು, 7 ದಾರಿಗಳಿಂದ ಓಡಿಹೋಗ್ತಾರೆ. ಒಂದು ದಾರಿಯಿಂದ ನಮ್ಮನ್ನು ಬೀಳಿಸಲಿಕ್ಕೆ ಬರ್ತಾರೆ, ಆದರೆ ನಾವು ಕಣ್ಣಾರೆ ನೋಡ್ತೇವೆ. ಅವರು 7 ದಾರಿಗಳಿಂದ ಹಲ್ಲೆಲೂಯಾ. ಮತ್ತೆ ದೇವರು ಹೇಳ್ತಾ ಇದ್ದಾನೆ, ನೀನು ದುಃಖವನ್ನ ನೋಡಿದ್ದೇನೆ, ಚಿಂತೆ ಮಾಡಕ್ಕೆ ಹೋಗಬೇಡ, ನಾನೇ ಜೊತೆ ಇದ್ದೇನೆ. ಹಲ್ಲೆಲೂಯಾ. ಇದುವರೆಗೂ ನಡೆಸಿದಾನಂದ್ರೆ ಮುಂದೆ ನಡೆಸಿದ ಆತನಿಗೆ ಕಷ್ಟ, ಒಂದೇ ಅದ್ಭುತವಾಗಿ ನಡೆಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಧೈರ್ಯವಾಗಿರಿ, ಭಯಪಡಕ್ಕೆ ಹೋಗಬೇಡ್ರಿ, ದೇವರು ವಿಶೇಷ ಸಹಾಯಕನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ವಾಕ್ಯ 4ನೇ ಪಾಯಿಂಟ್ ಏನು? ನಾನು ನಿನ್ನನ್ನು ಕಾಪಾಡುತ್ತೇನೆ, ಆದ್ರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ಎದಕ್ಕೆ ನಮಗೆ ಸೋಲಿಸಲಾಗುವುದಿಲ್ಲ? ನಿನ್ನನ್ನ ಉದ್ಧರಿಸಿ ರಕ್ಷಿಸಲು ನಾನೇ ನಿನ್ನೊಂದಿಗೆ ಇರುವೆನು. ಎದಕ್ಕೆ ನಮಗೆ ಸೋಲಿಸಕ್ಕಾಗಲ್ಲ ಅಂದ್ರೆ ಅವರ ಮಧ್ಯದಲ್ಲೇ ನಮ್ಮನ್ನು ಉದ್ಧಾರ ಮಾಡಿ ನಮ್ಮನ್ನು ರಕ್ಷಿಸುವುದಕ್ಕೆ ನನ್ನ ದೇವರು ವಾಕ್ಯ ಮೊದಲನೇ ಹೇಳಿದಾಗೆ ಒಬ್ಬೊಬ್ಬರಿಗೂ ದೇವರು ಧೈರ್ಯ ಪಡಿಸ್ತಾ ಇದ್ದಾನೆ. ಈ ದಿನದ ದೇವರ ವಾಕ್ಯ ಇದು ನನಗೆ ಅಂತ ತಿಳ್ಕೊಂಡು ಕೇಳಿ. ಇದರ ದೇವರ ವಾಕ್ಯ ದೇವರು ನನಗೆ ಧೈರ್ಯ ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಈ ದಿನ ನೀವು ಮುಂದೆ ಹೋಗಿರ್ಬೋದು, ಚಿಂತೆ ಪಡ್ತಾ ಇರ್ಬೋದು, ಅನೇಕ ಕಷ್ಟಗಳು ಬರ್ತಾ ಇರ್ಬೋದು. ಬರೇ ಹೇಳಬೇಕು, ಏನು ನನ್ನ ದೇವರು ದೇವರು ನನ್ನ ಸೋಲಿಕ್ಕೆ ಬಿಡೋದಿಲ್ಲ, ನನ್ನ ಸೋಲಿಕ್ಕೆ ಬಿಡೋದಿಲ್ಲ. ಎದಕ್ಕಂತೆ ನಮ್ಮನ್ನ ಉದ್ಧಾರ ಮಾಡಿ ರಕ್ಷಿಸಲು ನನ್ನ ಜೊತೆಗೆ ಆತನಿದ್ದೇನೆ. ನಿಮ್ಮ ಎಲ್ಲ ಪರಿಸ್ಥಿತಿಯಲ್ಲೂ, ಕಷ್ಟದಲ್ಲಿರುವಾಗಲೂ ಅಷ್ಟೇ, ನಿನ್ ಸುಖ ಬಂದಾಗಲೂ ಅಷ್ಟೇ, ನನ್ನ ದೇವರು ನನ್ನ ಜೊತೆಗಿದ್ದು ನಡೆಸ್ತಾರೆ. ಆದ್ರೆ ನೀವೇನ್ ಮಾಡ್ಬೇಕು? ಆತನ ಗಟ್ಟಿಯಾಗಿ ಇಟ್ಕೊಳ್ಳಿ. ಆತನ ಯಾವುದೇ ಕಾರಣಕ್ಕೂ ಬಿಡಕೋಬೇಡ್ರಿ. ಆತನ ಕೈ ಬಿಡುವುದೇ ಇಲ್ಲ. ಶತ್ರುಗಳ ಮಧ್ಯದಲ್ಲಿ ಸೋಲನ್ನು ಉಂಟು ಮಾಡೋದೇ ಇಲ್ಲ. ಅವಮಾನ ಪಡಿಸ್ಬೋದು, ಅವ್ರ ಮಧ್ಯದಲ್ಲೇ ಸನ್ಮಾನ ಮಾಡ್ತಾರೆ. ಮೊದಲ ಪಾಯಿಂಟ್ ಏನು? ನಾನು ನಿನ್ನ ಜೊತೆ. 2ನೇ ಪಾಯಿಂಟ್ ಏನು? ನಾನು ನಿನ್ನನ್ನು ತಿಳಿದಿದ್ದೇನೆ. 3ನೇ ಪಾಯಿಂಟ್ ಏನು? ನಾನು ನಿನಗೆ ಬೇಕಾದ ಜ್ಞಾನವನ್ನ ಕೊಡ್ತೇನೆ. 4ನೇ ಪಾಯಿಂಟ್ ಏನು? ನಾನು ನಿನ್ನನ್ನು ಕಾಪಾಡುತ್ತೇನೆ. ಅನೇಕ ಇಕ್ಕಟ್ಟುಗಳು ನಿಮಗೆ ಸಂಭವಿಸಬಹುದು. ಆ ಇಕ್ಕಟ್ಟು ಬಂದಾಗಲೇ ಗೊತ್ತಾಗೋದು ದೇವರು ನಮ್ಮ ಜೊತೆಗಿದ್ದಾನೆ ಇಲ್ವಾ. ಹಲ್ಲೆಲೂಯಾ. ಇಕ್ಕಟ್ಟೆ ಬರಬಾರ್ದು, ನಾನು ಆರಾಮಾಗಿ ಸುಖದಲ್ಲೇ ಕೂತ್ಕೊಂಡಿರ್ಬೇಕು, ಸಂಪತ್ತೇ ಇರಬೇಕು, ಹೆಚ್ಚಾದ ಹಣ ನನ್ನ ಕಡೆ ಇರ್ಬೇಕಂದ್ರೆ ಆಗಲ್ಲ. ನಿನಗೆ ಇಕ್ಕಟ್ಟು, ನಿನಗೆ ಶೋಧನೆ, ನಿನಗೆ ಕಷ್ಟ ಬಂದಾಗಲೇ ದೇವರು ನಿನ್ನ ಜೊತೆಗಿದ್ದಾನ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಹಲ್ಲೆಲೂಯಾ. ಎಷ್ಟೇ ಇಕ್ಕಟ್ಟು ಬಂದ್ರು, ಎಲ್ಲಾ ಪರಿಸ್ಥಿತಿಗಳಲ್ಲೂ ನನ್ನ ದೇವರು ನಿನ್ನ ನಡೆಸ್ತಾನೆ. ನಿನ್ನ ನಂಬಿಕೆ ಕಡಿಮೆ ಆಗಬಾರ್ದು. ಎಚ್ಚರವಾಗಿದ್ದೀರಾ? ಎಚ್ಚರವಾಗಿದ್ದೀರಾ? ಮಲ್ಕೊಂಡ್ಬಿಟ್ಟಿರಾ? ದೇವರು ನಿಮ್ ಜೊತೆಗಿದ್ದಾನೆ, ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರತಿಯೊಂದು ದೃಶ್ಯನೂ ದೇವರು ನಮ್ಮನ್ನ ನಡೆಸ್ತಾನೆ. ಪ್ರತಿಯೊಂದು ದೃಶ್ಯನ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟು, ಅನೇಕ ಜನರು ಹೇಗಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಎಷ್ಟೇ ಉಪಕಾರ ಮಾಡಿ, ಆದ್ರೂ ಕೂಡ ನಮ್ಗೆ ಏನ್ ಬೇಕು? ಲೋಕನೇ ಬೇಕು. ಆದ್ರೂ ಕೂಡ ನಿಮಗೆ ಏನ್ ಬೇಕು? ಬರೀ ಲೋಕದ ಆಸೆಗಳು ಬೇಕು, ಲೋಕದ ಮನುಷ್ಯರ ಬೇಕು. ಬಿಟ್ಬಿಡ್ರಿ. ಲೋಕದ ಆಸೆಗಿಂತ ದೇವರಿಗೋಸ್ಕರ ಯಾರು ಹೆಚ್ಚಾಗಿ ತವಕ ಪಡ್ತಾನೋ ಅವನ ಜೀವಿತದಲ್ಲಿ, ಅವನ ಕುಟುಂಬದ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವಂತಾಗಿದ್ದಾನೆ. ಹಲ್ಲೆಲೂಯಾ. ದೇವರು ಎಷ್ಟೇ ಉಪಕಾರ ಮಾಡಿದ್ರು ಬರೇ ಲೋಕನೇ ಬೇಕು, ಲೋಕದ ಮನುಷ್ಯರೇ ಬೇಕಂದ್ರೆ ಆಗೋದಿಲ್ಲ. ಲೋಕದ ಮನುಷ್ಯರನ್ನ ನಂಬ್ಕೊಂಡು ಹೋದ್ರೆ ಬಿಡಿಸ್ಬಿಡ್ತಾರೆ, ಮೋಸ ಮಾಡ್ಬಿಡ್ತಾರೆ. ಎಷ್ಟು ಜಾಸ್ತಿ ಯಾರನ್ನ ನೀವು ನಂಬ್ತಿರೋ ಅವರೇ ಮೋಸ.
ಹಿಡ್ಕೊಂಡಾಗಿಂದ ದೇವ್ರ ಯಾರಾದ್ರೂ ಕೈ ಬಿಟ್ಟಿದಾರ ನಿಮಗೆ? ಸೋಲಿಗೆ ಬಿಟ್ಟಿಲ್ಲ, ಜೊತೆಗಿದ್ದು ನಡೆಸಿದ್ದಾರೆ. ಜೊತೆಗಿದ್ದು ನಡೆಸುವಂತ ದೇವರನ್ನ ನಂಬ್ರಿ. ಲೋಕದ ಆಸೆ, ಲೋಕದ ಮನುಷ್ಯನ ಬಿಟ್ಟು ಬಿಡ್ರಿ. ದೇವರಿಗೋಸ್ಕರ ಹೆಚ್ಚಾಗಿ ತವಕವನ್ನ ಪಡ್ರಿ. ದೇವರಿಗೋಸ್ಕರ ಹೆಚ್ಚಾಗಿ ತವಕವನ್ನ ಪಡ್ರಿ. ಮತ್ತೆ ಹೇಳ್ತೇನೆ, ನಿನ್ನ ಕಷ್ಟ, ನಿನ್ನ ವೇದನೆ, ನಿನ್ನ ಬಾಧೆ, ನಿನ್ನ ಕಣ್ಣೀರನ್ನ ನನ್ನ ದೇವರು ನೋಡಿದ್ದಾನೆ. ನಿನ್ನ ಜೀವಿತದಲ್ಲಿ ಏನ್ ಕಾರ್ಯ ಮಾಡ್ಬೇಕಂತ ನನಗೆ ಗೊತ್ತು. ನಿನ್ನ ಮನಸ್ಸಿನಲ್ಲಿ ಏನ್ ಆಲೋಚನೆ ಮಾಡ್ತಾ ಇದೆ ಅಂತ ಗೊತ್ತು. ನಿನ್ನ ಜೀವಿತದಲ್ಲಿ ತಕ್ಕ ಸಮಯದಲ್ಲಿ, ತಕ್ಕ ಕಾಲದಲ್ಲಿ ಕಾರ್ಯ ಮಾಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲಾಸ್ಟ್ ಪಾಯಿಂಟ್, ಯೆಹೋಶುವ. ನಿದ್ದೆ ಬರ್ತಾ ಇದೆ ಯಾರಾದ್ರೂ? 2 ಗಂಟೆ ಬಿಡ್ಬೋದು ಆರಾಮಾಗಿ. ಯೆಹೋಶುವ 1ನೇ ಅಧ್ಯಾಯ 5ನೇ ವಚನ, ಲಾಸ್ಟ್ ಪಾಯಿಂಟ್. ನಿನ್ನ ಜೀವಮಾನದಲ್ಲಿದ್ದ ನಿನ್ನ ಮುಂದೆ ಒಬ್ಬನೂ ನಿಲ್ಲಲು ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ಹಲ್ಲೆಲೂಯಾ. 5ನೇ ಪಾಯಿಂಟ್, मैं तुझे असफल नहीं होने दूंगा. ನಾನು ನಿನಗೆ ಅಪಜಯ ಪಡಿಸುವುದಿಲ್ಲ. ಹಲ್ಲೆಲೂಯಾ. 5ನೇ ಪಾಯಿಂಟ್ ಹೇಳ್ತಾ ಇದ್ದೇನೆ, ನಾನು ಅಪಜಯ ಪಡಿಸುವುದಿಲ್ಲ. ಜಯ ಕೊಡುವಂತ ದೇವರು ನಮ್ಮ ಜೊತೆಗಿರುವಾಗ ನಮಗೆ ಅಪಜಯ ಎದಕ್ಕಾಗ್ತದೆ? ದೇವರು ಜಯವನ್ನೇ ಕೊಟ್ಟು ನಡೆಸುವಾಗಲಾಗಿದ್ದಾರೆ. 5ನೇ ಪಾಯಿಂಟ್ ಹೇಳ್ತಾ ಇದ್ದಾನೆ, ನಾನು ನಿನ್ನ ಅಪಜಯ ಪಡಿಸೋದೇ ಇಲ್ಲ. ಎಂತ ದೊಡ್ಡ ಸೈನ್ಯ ನಿಮ್ಮ ಎದುರಾಗಿ ಬರಲಿ, ನನ್ನ ದೇವರು ನೀನು ಒಬ್ಬನೇ ಇದ್ರು ಕೂಡ ನಿನ್ನ ಜಯವನ್ನೇ ಕೊಟ್ಟು ನೀನು ಒಬ್ಬನೇ ಹೋಗು. ನಿನ್ನ ಸಂಗಡ ದೇವರು ಇರ್ತಾನೆ. ಭಯಪಡಬೇಡಿ. ನೆಕ್ಸ್ಟ್ ವಾಕ್ಯದಲ್ಲಿ ನೋಡ್ತೇವೆ, ನಿನ್ನ ಕೈ ಬಿಡೋದೇ ಇಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಆಮೇಲೆ ನೀವು ಒಬ್ಬರೇ ಇರಲಿ, ದೊಡ್ಡ ಸೈನ್ಯ ಬರಲಿ, ನಿಂತು ದೇವರ ವಾಕ್ಯ ನೀನು ಸ್ಥಿರಚಿತ್ತನಾಗಿರು, ಧೈರ್ಯವಾಗಿರು. ಅಷ್ಟೇ. ದೇವರ ಮೇಲೆ ನಂಬಿಕೆ ಇಡು. ದೇವರ ಪರವಾಗಿ ಯುದ್ಧ ಮಾಡಿ ಜಯವನ್ನು ಕೊಡಬೇಕು. ಹಲ್ಲೆಲೂಯಾ. ಇದಕ್ಕೆ ಜಯ ಆಗ್ತದೆ. ಯಾಕಂದ್ರೆ ದೇವರು ನಿಮ್ಮ ಜೊತೆಗಿದ್ದಾನೆ. ಹಲ್ಲೆಲೂಯಾ. ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಇಟ್ಕೊಂಡಿರ್ಬೇಕು. ಎದಕ್ಕೆ ನಿಮಗೆ ಸೋಲಾಗೋದಿಲ್ಲ? ದೇವರು ನಿಮ್ಮ ಜೊತೆಗಿದ್ದಾನೆ. ಹಲ್ಲೆಲೂಯಾ. ಎದಕ್ಕೆ ನಿಮಗೆ ಅಪಜಯ ಆಗೋದಿಲ್ಲ? ಹಲ್ಲೆಲೂಯಾ. ವಾಕ್ಯಗಳ ಅರ್ಥ ಆಯ್ತಾ? ಇನ್ನೊಂದ್ಸರಿ ಹೇಳ್ತೇನೆ. 1ನೇ ಪಾಯಿಂಟ್, ಮೊದಲಾಗಿ ಟಾಪಿಕ್, ಪರಮೇಶ್ವರ ಅಭಿಷೇಕಕ್ಕಾಗಿ ಯೇಸು ನಿಮಗೆ ಹೇಳುವುದೇನೆಂದ್ರೆ, 1ನೇ ಪಾಯಿಂಟ್, ಮೇ ತೆರೆ ಸಾಥ್ ಹೋ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಹಲ್ಲೆಲೂಯಾ. ಮೇ ತುಜೆ ಜಾನ್ತಾ ಹೂ. 2ನೇ ಪಾಯಿಂಟ್, ನಾನು ನಿನ್ನನ್ನು ತಿಳಿದಿದ್ದೇನೆ. 3ನೇ ಪಾಯಿಂಟ್, ಮೇ ತುಜೆ ಬುದ್ಧಿ ದೂಂಗಾ, ನಾನು ನಿನಗೆ ಜ್ಞಾನವನ್ನು ಕೊಡುವೆನು. 4ನೇ ಪಾಯಿಂಟ್, ಮೇ ತುಜೆ ಬಚಾವೂಂಗಾ, ನಾನು ನಿನ್ನನ್ನು ಕಾಪಾಡ್ತೇನೆ. 5ನೇ ಪಾಯಿಂಟ್, ವಾಕ್ಯವನ್ನು ಹೇಳುವಾಗ ಆಮೇಲೆ 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 ಸ್ವೀಕರಿಸಬೇಕು. ಆಗಲೇ ನಿನಗೆ ಕಾರ್ಯ ಇದೆ. 5ನೇ ಪಾಯಿಂಟ್, ಮೇ ತುಜೆ ಸಫಲ नहीं होने दूंगा. ನಾನೇನು ಅಪಜಯ ಪಡಿಸೋದೇ ಇಲ್ಲ. ಹಲ್ಲೆಲೂಯಾ. ಮುಂದೆ ಕುಗ್ಗಿರಬೇಡ್ರಿ, ಧೈರ್ಯದಿಂದಿರಿ, ಎಷ್ಟೇ ಚಿಂತೆ ಇರಲಿ. ಅವ್ರನ್ನ ಹೇಳಕ್ಕಾಗಲ್ಲ ಅಂದ್ರೆ ದೇವರ ಮುಂದೆ ಬಂದು ಒಬ್ಬರೇ ಇದ್ದಾಗ ಹೇಳ್ಕೊಳ್ರಿ, ನಿನ್ನ ಜೀವಿತದಲ್ಲಿ ನನ್ನ ದೇವರು ಕಾರ್ಯ ಮಾಡುವ, ನಿನ್ನ ಜೀವಿತದಲ್ಲಿ ನನ್ನ ದೇವರು ಕಾರ್ಯ ಮಾಡುವ. ಹಲ್ಲೆಲೂಯಾ. ಹಲ್ಲೆಲೂಯಾ. ವಾಕ್ಯಗಳು ಅರ್ಥ ಆಯ್ತಾ? ಅಳವಡಿಸಿಕೊಂಡಿದ್ದೀರಾ? ಈಗ ಎಲ್ಲರೂ ಜೋರಾಗಿ ಒಂದೊಂದು ಪಾಯಿಂಟ್ ಗಳನ್ನ ಹೇಳ್ಕೊಂಡು ಹೋಗ್ಬೇಕು. 1ನೇ ಪಾಯಿಂಟ್, ಎಲ್ಲರೂ ಬಾಯಿಗೆ ಬರ್ಬೇಕು ಜೋರಾಗಿ. ಈಗ ಮುಂದೆ ಕಳಿಸಿ ಮೈ ಕೊಟ್ಟು ಕಳಿಸಿ, ನಮ್ಗೆ ಯಾರಿಗೆಲ್ಲ ಎಲ್ಲರೂ ನೋಡ್ತಾ ಇರ್ತೇನೆ. ಈಗ ಎಷ್ಟು ಸತ ರಿಪೀಟ್ ಮಾಡಿದ್ದೇನೆ ನಾನು? 4-5 ಸತ ರಿಪೀಟ್ ಮಾಡಿದ್ದೇನೆ. ಈಗ ಎಲ್ಲರೂ ಹೇಳ್ಬೇಕು. ಓಕೆ. 1ನೇ ಪಾಯಿಂಟ್ ಬರ್ಲಿಲ್ಲ. 1ನೇ ಪಾಯಿಂಟ್ ಅಂತ ಹೇಳ್ಬೇಕು. ನೀವೇ ಹಾಗೆ ಹೇಳ್ಬೇಕು. 1ನೇ ಪಾಯಿಂಟ್ ಬರ್ತಾ ಇಲ್ಲ, ಜೋರಾಗಿ ಹೇಳ್ಬೇಕು. ದೇವರು ನಿನ್ ಜೊತೆಗೆ, ಯಾಕೆ ನಾನು ನನ್ನ ಜೊತೆ ಇದೆ ಅಂತ, ನಾನು ನಿನ್ ಜೊತೆ ಇದ್ದೇನೆ ಅಂತ ಹೇಳ್ತಾರೆ. ಹಾಗೆ ಹೇಳ್ಬೇಕು. 1ನೇ ಪಾಯಿಂಟ್, ಈ ದೇವರು ನಿನ್ ಜೊತೆಗೆ. ಅಲ್ಲೇ 2ನೇ ಪಾಯಿಂಟ್, 3ನೇ ಪಾಯಿಂಟ್, 3ನೇ ಪಾಯಿಂಟ್
ಪಾಯಿಂಟ್ ಸಂತೆ ಆದಾಗ ಇದು 4ನೇ ಪಾಯಿಂಟ್ ಇನ್ನೊಮ್ಮೆ 4ನೇ ಪಾಯಿಂಟ್ ನಾನು ನಿನ್ನನ್ನು ಕಾಪಾಡುತ್ತೇನೆ ಅನ್ಬೇಕು. ಓಕೆ, ನಾನೇ ಹೇಳ್ಬೋದು ಪರಿಗಣಿಸ್ತೇನೆ. ಇಷ್ಟೊಂದು ಏನ್ ಕೇಳಿದ್ರಿ ವಾಕ್ಯ? 4ನೇ ಪಾಯಿಂಟ್. 5ನೇ ಪಾಯಿಂಟ್ ಏನಂದ್ರಿ? 5ನೇ ಪಾಯಿಂಟ್ ನಾ ಹೇಳ್ತೀನಿ ನೋಡ್ರಿ, ನಾನು ನಿನ್ನ ಅಪಜಯಪಡಿಸೋದಿಲ್ಲ. ಬರ್ತದೆ. ಹಲ್ಲೆಲೂಯಾ. ಎಲ್ಲ ವಾಕ್ಯಗಳು ಅರ್ಥ ಆಯ್ತಾ? ಕೊನೆಯದಾಗಿ ಒಂದು ಸ್ಟೋರಿ ಹೇಳಿ ಈ ವಾಕ್ಯವನ್ನು ನಾನು ಇಲ್ಲಿ ಮುಗಿಸ್ತಾನೆ. ಒಂದು ಕುಟುಂಬದಲ್ಲಿ ಒಂದು ಅಕ್ಕ ಮತ್ತು ತಂಗಿ ಇದ್ರು. ಯಾರ್ಯಾರು? ಅಕ್ಕ ಮತ್ತು ತಂಗಿ ಇದ್ರು. ಅಕ್ಕ ಬಹಳ ಒಂದು ವಿಧೇಯತೆಯಿಂದ, ಬಹಳ ಗೌರವದಿಂದ, ಹಿರಿಯರ ಕಂಡ್ರೆ ಒಳ್ಳೆಯ ಒಂದು ಮನಸ್ಸಿನ ಹುಡುಗಿ ಆ ಅಕ್ಕ. ಹಲ್ಲೆಲೂಯಾ. ಆಕೆ ಯಾಕಾಗಿದ್ದಂದ್ರೆ ಆಕೆ ದೇವರಿಗೆ ಹೆಚ್ಚಾಗಿ ಪ್ರಾರ್ಥನೆಗಾಗಿ, ನಂಬಿಕೆಯಲ್ಲಾಗಿ, ಭಯಭಕ್ತಿಯಲ್ಲಾಗಿ ಎಲ್ಲರಲ್ಲೂ ಆಕೆ ಚೆನ್ನಾಗಿ ಬೆಳೀತಾ ಇದ್ದು. ಹಾಗಾಗಿ ಆಕೆ ಜೀವಿತದಲ್ಲಿ ದೇವರು ಒಳ್ಳೆಯ ಕಾರ್ಯ ಮಾಡ್ತಿದ್ದ. ಆಕೆ ಎಲ್ಲರನ್ನ ಹಿರಿಯರ ಕಂಡಾಗಿ ಎಲ್ಲರಿಗೂ ಒಳ್ಳೆಯ ಗೌರವವನ್ನು ಕೊಟ್ಟು ಒಳ್ಳೆಯ ತಾಳ್ಮೆಯಿಂದ ಇರ್ತಿದ್ರು. ಓಕೆ, ಓಕೆ. ಈ ತಂಗಿ ಸ್ವಲ್ಪ ಚೆನ್ನಾಗಿರ್ಲಿಲ್ಲ. ಈ ತಂಗಿ ಏನಂದ್ರೆ ಅಕ್ಕನ ಕಂಡ್ರೆ ಆಗೋದಿಲ್ಲ ಈ ತಂಗಿಗೆ. ಯಾಕಂದ್ರೆ ಈ ತಂಗಿ ಅಕ್ಕ ಏನಾದ್ರು ಒಳ್ಳೆ ಕೆಲಸ ಮಾಡಿದ್ರೆ ಈಕೆ ಹೊಟ್ಟೆ ಕಿಚ್ಚು. ಅಕ್ಕ ಈ ತಂಗಿ ಎಂತ ಒಂದು ಬುದ್ಧಿಯೊಳಿತ್ತಂದ್ರೆ ಅಕ್ಕ ಪಾತ್ರೆ ಇರ್ತಿದ್ದಲ್ಲ, ಪಾತ್ರೆ ಗಲೀಜಾಗಿ ಪಾತ್ರೆ ಇರ್ತಿದ್ದಲ್ಲ, ಆ ಪಾತ್ರೆಗಳನ್ನ ತೊಳೆದು ಇಟ್ಬಿಡ್ತಿದ್ರು. ಆದ್ಮೇಲೆ ಈಕೆ ಒಳ್ಳೆ ಅನ್ಸ್ಕೋಬೇಕಂತ ತನ್ನ ಕುಟುಂಬದವರೆಲ್ಲ ಕಿಚನಿಗೆ ಕರ್ಕೊಂಡು ಹೋಗಿದ್ರು. ಕಿಚನಿಗೆ ಕರ್ಕೊಂಡು ಹೋಗಿ ಯಾವ್ದೋ ಚಲೋ ಪಾತ್ರೆ ಇತ್ತಲ್ಲ ಅದನ್ನೆಲ್ಲ ಗಲೀಜ್ ಮಾಡಿ, ಅಕ್ಕ ತೊಳೆದಿದ್ದ ಪಾತ್ರೆ ಅದಕ್ಕಿಂತ ಹೆಚ್ಚಾದ ಪಾತ್ರೆನ ಗಲೀಜ್ ಮಾಡಿ ತೊಳಿತಿದ್ರು. ಅಂದ್ರೆ ನಾನು ಅದಕ್ಕಿಂತ ಒಳ್ಳೆಯವಾಗಬೇಕಂತ ಈ ತಂಗಿ ಇದ್ರು. ಹಲ್ಲೆಲೂಯಾ. ಈ ತಂಗಿ ಅಕ್ಕನ ಕಡೆ ಆಗ್ತಾ ಇರ್ಲಿಲ್ಲ. ಆದ್ರೆ ಅಕ್ಕ ಆ ಮನಸ್ಸಿನ ಅಕ್ಕನ ಕಡೆ ಇರ್ಲಿಲ್ಲ. ಆಕೆ ಒಳ್ಳೆ ರೀತಿಯಲ್ಲಿ ವಿಧೇಯತೆಯಿಂದ ನಡೀತಾ ಇದ್ರು. ಒಂದು ದಿವಸ ಬಂತು. ಒಂದೇ ದಿವಸ ಇಬ್ಬರಿಗೂ ಮದುವೆ ಮಾಡಿಕೊಡ್ತಾರೆ. ಅಕ್ಕನಿಗೆ ಬಹಳ ಒಂದು ಬಡ ಕುಟುಂಬದಲ್ಲಿ ಮದುವೆ ಮಾಡಿಕೊಡ್ತಾರೆ. ತಂಗಿಗೆ ಒಂದು ಮಿಡಲ್ ಕ್ಲಾಸ್, ಅಂದ್ರೆ ಬಡವರು ಅಷ್ಟು ಬಡವರಲ್ಲ, ಅಷ್ಟು ಶ್ರೀಮಂತರಲ್ಲ, ಆ ಮಿಡಲ್ ಕ್ಲಾಸ್. ಅರ್ಥ ಆಯ್ತಾ? ಅಕ್ಕ ಬಹಳ ಬಡ ಕುಟುಂಬದಲ್ಲಿ. ಈ ಅಕ್ಕ ತನ್ನ ಒಂದು ಗಂಡನ ಮನೆಯಲ್ಲೂ ಕೂಡ ಇಲ್ಲಿ ಹೇಗೆ ಆಕೆ ತನ್ನ ಮನೆಯಲ್ಲಿ ಪ್ರಾರ್ಥನೆಯಲ್ಲಿ, ನಂಬಿಕೆಯಲ್ಲಿ ಅದ್ಭುತವಾಗಿ ಬೆಳೀತಾ ಇದ್ದಲ್ಲ, ಹಾಗೆ ಗಂಡನ ಮನೆಯಲ್ಲೂ ಅದೇ ರೀತಿ ಪಾಲಿಸ್ಕೊಟ್ಟು ಹೋಗ್ತಾರೆ. ನನ್ನ ಮದುವೆ ಆಯ್ತು, ಈಗ ಏನ್ ದೇವ್ರು ಬೇಕಾಗಿಲ್ಲ ಅನ್ಲಿಲ್ಲ. ಆಕೆ ಗಂಡನ ಮನೆಯಲ್ಲೂ ಆಕೆ ಅಷ್ಟೊಂದು ನಂಬಿಕೆ ಪ್ರಾರ್ಥನೆಯಲ್ಲಿ ನಡೀತಾ ಇದ್ದು. ಅದಕ್ಕಾಗಿ ದೇವರ ಜೀವಿತದಲ್ಲಿ ಅಷ್ಟೊಂದು ಬಡ ಕುಟುಂಬ ಇದ್ದು ಅಷ್ಟೊಂದು ಚೆನ್ನಾಗಿ ದೇವರು ನಡೆಸ್ತಾ ಇದ್ದ. ಒಂದು ದಿವಸ ಒಬ್ಬ ಭಿಕ್ಷುಕ ಆ ಅಕ್ಕನ ಮನೆಯ ಮುಂದೆ ಬರ್ತಾನೆ. ಯಾರು? ಮಕ್ಕೊಂಡಿದ್ದೀರಾ ಎಲ್ಲರೂ? ಎಚ್ಚರವಾಗಿದ್ದೀರಾ? ಒಬ್ಬ ಭಿಕ್ಷಕ ಆ ಅಕ್ಕನ ಮನೆಯ ಮುಂದೆ ಬರ್ತಾನೆ. ಆ ಸಮಯದಲ್ಲಿ ಆಗ ಎಂತ ಪರೀಕ್ಷೆ ಅಂದ್ರೆ, ಆ ಸಮಯದಲ್ಲಿ ಅಕ್ಕನ ಮನೆಯಲ್ಲಿ ಏನೂ ಇರೋದಿಲ್ಲ. ಆದ್ರೆ ಆ ಭಿಕ್ಷಕ ನನಗೆ ಹಸಿವಾಗಿದೆ, ಏನಾದ್ರೂ ಕೊಡ್ಲೇಬೇಕು ಅಂತ ಹಠ ಹಿಡಿತಾನೆ. ಆದ್ರೆ ಅಕ್ಕನ ಕಡೆಯಲ್ಲಿ ಕೊಡ್ಲಿಕ್ಕೆ ಏನೂ ಇಲ್ಲ. ಆಕೆ ದಾನ ಧರ್ಮದಲ್ಲೂ ವಿಧೇಯತೆ ಎಲ್ಲದರಲ್ಲೂ ಮುಂದಿದ್ದೆ ಅಕ್ಕ. ಆಕೆ ಮನಸ್ಸು ತಡೀತಾ ಇಲ್ಲ. ನೋಡಿದ್ರೆ ಮನೆಯಲ್ಲಿ ರಾಗಿ ಹಿಟ್ಟಷ್ಟೇ ಇದೆ, ಅದನ್ನ ಬಿಟ್ಟರೆ ಮನೆಯಲ್ಲಿ ಯಾವುದೇ ಒಂದು ವಸ್ತುವಿಲ್ಲ. ಆ ಭಿಕ್ಷಕರಿಗೆ ಹಾಗೆ ಹೇಳ್ತಾಳೆ, ನನ್ನ ಹತ್ರ ಏನೂ ಇಲ್ಲ, ನೀನು ಕೊಡ್ಲಿಕ್ಕೆ ಕ್ಷಮಿಸ್ಬಿಡು. ನಮ್ಮ ಮನೆಯಲ್ಲಿ ರಾಗಿ ಇಟ್ಬಿಟ್ರೆ ಬೇರೆ ಯಾವ ವಸ್ತುನೇ ಇಲ್ಲ ಅಂತ ಕೇಳ್ತಾನೆ. ಅದಕ್ಕೆ ಆ ಭಿಕ್ಷಕ, ನೀನು ನನಗೆ ಊಟ ಕೊಡದೇ ಇದ್ರೆ ನಾನು ಈ ಮನೆಯನ್ನು ಬಿಟ್ಟೆ ಹೋಗೋದಿಲ್ಲ, ನನಗೆ ಕೊಡ್ಲೇಬೇಕು ಅಂತ ಆ ಭಿಕ್ಷಕ ಆಟ ಆಡ್ತಾನೆ. ಆಮೇಲೆ ಆ ಭಿಕ್ಷಕನೇ ಐಡಿಯಾ ಕೊಡ್ತಾನೆ, ನಾನು ರಾಗಿ ಹಿಟ್ಟಿದೆಯಲ್ಲ, ಆ ರಾಗಿ ಹಿಟ್ಟನ್ನ ಚೆನ್ನಾಗಿ ನೀರು ಹಾಕಿ ಕುದಿಸಿ ನನಗೆ ಗಂಜಿ ಮಾಡ್ಕೊಂಡು ಬಾ ಅಂತ ಹೇಳ್ತಾನೆ. ಅದಕ್ಕಾಗಿ ಆಯ್ತು ಅಂತ ಹೇಳ್ತಾನೆ. ಆ ಭಿಕ್ಷಕ ಒಂದು ಕಂಡೀಷನ್ ಹಾಕ್ತಾನೆ, ಏನಂದ್ರೆ ಒಂದು ಮಡಿಕೆಯಲ್ಲಿ ನೀನು ರಾಗಿ ಗಂಜಿಯನ್ನ ಮಾಡ್ಕೊಂಡು ಬರ್ಬೇಕು ಅಂತ ಹೇಳ್ತಾನೆ. ಆಗ ಆ ಅಕ್ಕ ಒಂದು ಮಡಿಕೆಯಲ್ಲಿ ರಾಗಿ ಗಂಜಿಯನ್ನ ಮಾಡ್ತಾಳೆ, ಚೆನ್ನಾಗಿ ಕುದಿಸ್ತಾಳೆ. ಆ ಭಿಕ್ಷಕ ಒಂದು ತಾಟಲ್ಲಿ ಹಾಕೊಂಡು ಅಂದಿದ್ದಿಲ್ಲ, ಆ ಮಡಿಕೆಯನ್ನೇ ಎತ್ಕೊಂಡ್ ಬರ್ಬೇಕಂತ ಹೇಳಿದ್ದ. ಆ ಮಡಿಕೆಯನ್ನೇ ಎತ್ಕೊಂಡು ಅವನ ಮುಂದೆ ಬರ್ತಾಳೆ. ಆ ಭಿಕ್ಷಕ ಏನ್ ಹೇಳ್ತಾನೆ, ನನ್ನ ತಲೆ ಮೇಲಿಡುವ ಆ ಮಡಿಕೆನ ಅಂತ ಹೇಳ್ತಾನೆ. ಅದು ಕುದಿತಾ ಇದೆ ರಾಗಿ ಗಂಜಿ, ನನ್ನ ತಲೆ ಮೇಲಿಡು ಅಂತ ಹೇಳ್ತಾನೆ. ಇದು ಎಂತ
ಪರೀಕ್ಷೆಪ್ಪ ಅಂತ ಹೇಳಿ ಅಕ್ಕ ಏನ್ ಮಾಡಿ ಬೇಡ, ನೀನ್ ಏನ್ ಹೇಳ್ತಾ ಇದ್ದೆ, ನೀನು ಹುಚ್ಚಿಡ್ತಿದ್ಯಾ, ಬೇಕಂತ ಮಾಡ್ಕೊಂಡ್ ಬಂದ್ರೆ ಈಗ ಹೇಳ್ತಾ ಇದ್ದಿಲ್ಲ ಅಂತ ಹೇಳಿದಾಗ ಏನ್ ಮಾಡ್ಬೇಕು ಆಕೆ ತಲೆನೋ ಓಡ್ತಾ ಇಲ್ಲ. ಆ ಸಮಯದಲ್ಲಿ ಇಟ್ಟು ಬಿಡ್ಲು ಅವನ ತಲೆ ಮೇಲೆ. ಅವನ ತಲೆ ಮೇಲೆ ಇಟ್ಟು ಮೇಲೆ ಆ ಭಿಕ್ಷುಕ ಹೇಳಿದ ಅಲ್ಲೊಂದು ಒನಕೆ ಬಿದ್ದಿತ್ತು. ಆ ಒನಕೆಯನ್ನು ತಗೊಂಡು ನನ್ ಆ ಮಡಿಕೆಗೆ ಜೋರಾಗಿ ಹೊಡಿ ಅಂತ ಹೇಳಿದ. ಆ ಮಡಿಕೆಯಲ್ಲಿ ಏನಿದೆ, ರಾಗಿ ಗಂಜಿ ಕುದಿತಾ ಇದೆ ರಾಗಿ ಗಂಜಿ. ಆ ರಾಗಿ ಗಂಜಿಯನ್ನ ನೀನ್ ಆ ಮಡಿಕೆಯಲ್ಲಿ ಜೋರಾಗಿ ಹೊಡಿ ಅಂತ ಹೇಳ್ತಾನೆ. ಆ ಜೋರಾಗಿ ಹೊಡೆದ್ರೆ ಏನಾಗುತ್ತೆ, ಆ ರಾಗಿ ಗಂಜಿ ಅವ್ರು ಸತ್ತ ಹೋಗೋ ಚಾನ್ಸಸ್ ಇರ್ತದೆ. ಆಗ ಈಗ ಗೊತ್ತೇ ಆಗ್ಲಿಲ್ಲ, ಮಡಿಕೆ ಅಂತ ತಗೊಂಡ್ ಬರ್ತಾಳೆ. ಆಮೇಲೆ ಏನ್ ಹೇಳ್ತಾ ಇದೀಯ ನೀನು, ಮಡಿಕೆ ತೆಗೆಕೊಂಡು ಇಳಿಸ್ಕೊತೀನಿ ಅಂತ. ಇಲ್ಲ, ನನ್ನ ಮಾತನ್ನು ಕೇಳು, ಒನಕೆ ತಗೊಂಡು ಹೊಡಿ ಅಂತ. ಅದಕ್ಕಾಗಿ ಆ ಅಕ್ಕ ಒನಕೆ ತಗೊಂಡು ಜೋರಾಗಿ ಹೊಡಿತಾಳೆ. ಆ ಮಡಿಕೆಯಿಂದ ಚಿನ್ನದ ನಾಣ್ಯಗಳು ಆ ಭಿಕ್ಷುಕ ಲಾಸ್ಟ್ ಒಂದ್ ಮಾತು ಹೇಳುತ್ತಾನೆ, ಇದರಿಂದ ನಿನ್ನ ಜೀವನವನ್ನು ಸಾಗಿ ಅಂತ ಹೇಳಿ ಆ ಭಿಕ್ಷುಕ ಮಾಯ ಆಗ್ಬಿಡ್ತಾನೆ. ಅದ್ರಲ್ಲಿ ಏನಿತ್ತು, ರಾಗಿ ಗಂಜಿ ಇತ್ತು, ಆದ್ರೆ ಒಳದಾಗ ಏನ್ ಬಂತು, ಚಿನ್ನದ ನಾಣ್ಯಗಳು ಬಿತ್ತು. ಹಲ್ಲೆಲೂಯಾ. ಆ ಸಮಯದಲ್ಲಿ ದೇವರೇ ಆ ಒಂದು ರೂಪದಲ್ಲಿ ಬಂದು ಆಕೆ ಕಷ್ಟವನ್ನ ತೀರಿಸಲಿಕ್ಕೆ ಬಂದ ಗೊತ್ತಿಲ್ವಾ, ಆದ್ರೆ ನಂಬಿಕೆ ಆ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಳ್ಳೆ ಮನಸ್ಸಲ್ಲ, ಮನಸ್ಸು ತಡೆಯೋದಿಲ್ಲ. ಇದ್ರಾಗ ಅಂದವಾಗ ತಂಗಿಗೂ ಕೊಡ್ಬೇಕಂತ ಅನ್ಸತ್ತೆ ಇಲ್ವಾ? ಆಕೆ ಒಬ್ಬರಿಗೆ ತಿನ್ಬಿಡ್ಬೇಕು ಅನ್ಸಲ್ಲ. ಆ ತಂಗಿಗಿಂತ ಆಕೆ ಒಬ್ಬರಿಗೆ ಇಟ್ಕೊಂಡ್ಬಿಟ್ಟಿದ್ರು. ಆದ್ರೆ ಅಕ್ಕ ಅಂತ ಗೊಂದಳಲ್ಲ. ಆ ತಂಗಿಗೆ ಸ್ವಲ್ಪ ಅರ್ಧ ಭಾಗವನ್ನ ತಂಗಿಗೆ, ಆಕೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಈಕೆ ಬಡ ಕುಟುಂಬ, ಉಪಯೋಗ ಮಾಡ್ಕೋಬಹುದಾಗಿತ್ತು. ಆದ್ರೂ ತಂಗಿಗೆ ಅರ್ಧ ಭಾಗವನ್ನ ಕೊಡ್ತಾನೆ. ಈ ತಂಗಿಗೆ ಹೊಟ್ಟೆ ಕಿಚ್ಚು ಶುರು ಆಯ್ತು. ಎಲ್ಲಿಂದ ಬಂತು ಈ ಅಕ್ಕಗೆ? ಹಾಗೆ ಬಂದಿರಲಿ, ಇಷ್ಟೆಲ್ಲ ಉಪಕಾರ ಮಾಡಿದ್ರಲ್ಲಿ ಅರ್ಧ ಭಾಗವನ್ನು ಕೊಟ್ಟಿದ್ದಾಳೆ. ಅದನ್ನ ಇಟ್ಕೊಂಡು ಸುಮ್ಮನೆ ಜೀವನವನ್ನು ಸಾಗಿಸಬೇಕಾ? ಈಗ ತಡೆಯಲಿಲ್ಲ, ಎಲ್ಲಿಂದ ಬಂತು? ಇದರಲ್ಲಿ ಅವ್ರಿಗೆ ಬಹಳ ಆಫರ್ ಸಿಕ್ಕಿರ್ಬೇಕು, ಅದರಲ್ಲಿ ಸ್ವಲ್ಪ ಕೊಟ್ಟಿದ್ದಾಳೆ ಅಂತ ಅನ್ಕೊಂಡಿದ್ದಾಳೆ. ಮನಸ್ಸು ತಡೆಯಲಿಲ್ಲ. ಫೋನ್ ಹಚ್ಚಿದ್ರು ಅಕ್ಕಂಗೆ, ಎಲ್ಲಿಂದ ಬಂತು? ಏನಿನ ಮುಟ್ತ ಚಿನ್ನದ ನಾಣ್ಯಗಳು ಅಂತಾಳೆ ಆಕೆ. ಹಾ ಮುಟ್ತು, ಎಲ್ಲಿಂದ ಬಂತು ಹೇಳಿದ ಫಸ್ಟ್. ಆಕೆ ಪ್ರಶ್ನೆ, ಅದನ್ನ ಫಸ್ಟ್ ಉತ್ತರ ಬೇಕಾಕಿಗೆ. ಈಗ ಅಕ್ಕ ನಿಜ, ಆಕೆ ಮನಸ್ಸಲ್ಲಿ ಕರೆಕ್ಟ್ ಹೇಳ್ತಾಳೆ. ಹಿಂಗ ಭಿಕ್ಷುಕ ಈಗ ರಾಗಿ ಗಂಜಿ ಇತ್ತು, ಅದು ನಾಣ್ಯಗಳಾಗಿ ಎಲ್ಲವನ್ನ ಹೇಳ್ತಾಳೆ. ಆಗ ತಂಗಿ ಇದ್ದಾಳಲ್ಲ, ಈಕೆ ದೊಡ್ಡ ಆಘಾತವನ್ನ ಮಾಡ್ತಾಳೆ. ಒಂದು ರೋಡಲ್ಲಿ ಹಾಗೆ ನಡ್ಕೊಂಡು ಹೋಗ್ತಾಳೆ. ಯಾರು ನಡ್ಕೊಂಡು ಹೋಗ್ತಾಳೆ? ಭಿಕ್ಷಕ ನಡ್ಕೊಂಡು ಹೋಗ್ತಾಳೆ. ಹಲ್ಲೆಲೂಯಾ. ಯಾವುದೋ ಒಂದು ಚಲೋ ಭಿಕ್ಷಕ ನಡ್ಕೊಂಡ್ ಬಂದು ಮನೆ ಬಂದು ನಿಲ್ಲಿಸ್ತಾಳೆ. ಆ ಭಿಕ್ಷಕನಿಗೆ ಬಂದೇ ಆಗ್ತಾ ಇಲ್ಲ, ಇವನೇ ಮಾಡ್ತಾ ಇದ್ದಾರೆ ಅಂತ ಹೇಳಿ ಭಿಕ್ಷಕ ತಗೊಂಡು ಮನೆ ಮುಂದೆ ನಿಲ್ಲಿಸ್ತಾಳೆ. ಇಲ್ಲೇ ನಿಂತ್ಕೋ, ಊಟ ತರ್ತೀನಿ ಅಂತಾಳೆ. ಹಲ್ಲೆಲೂಯಾ. ಮಡಿಕೆ ರಾಗಿ ಗಂಜಿನ ಚೆನ್ನಾಗಿ ಕುದಿಸ್ತಾಳೆ. ಮಡಿಕೆಯನ್ನ ಹೊರಗೆ ತಗೊಂಡ್ ಬಂದಾಳೆ. ಕರೆಕ್ಟ್ ಆಗಿ ನಿಂತಿದೆಯಾ ಅಂತ ಭಿಕ್ಷಕನಿಗೆ ಸ್ವಲ್ಪ ಕೆಳಗೆ ತಗೊಂಡ್ತಾಳೆ. ತಲೆ ಮೇಲೆ ಮಡಿಕೆ ಇಡ್ತಾಳೆ. ಆ ಮಡಿಕೆಯನ್ನ ತಲೆ ಮೇಲೆ ಇಡ್ತಾಳೆ. ಆ ಭಿಕ್ಷಕನಿಗೆ ಗೊತ್ತಾಗ್ತಾ ಇಲ್ಲ, ಏನೋ ಮ್ಯಾಜಿಕ್ ಮಾಡ್ತಾ ಇದ್ದಾರೆ ಅಂತ. ಅವರು ಏನ್ ಮಾಡ್ತಾ ಇದ್ದಾರೆ, ನಾವು ಹೋಗಿದ್ರು ತೆಗೆದು ಬಿಸಿ ಬಿಸಿ ಅಂತಾನೆ. ಬಿಟ್ಟಿ ಅಂತ ಆಗತ್ತೆ, ಕರೆಕ್ಟ್ ಆಗಿ ಇಟ್ಕೊ ಅಂತಾರೆ. ಹಲ್ಲೆಲೂಯಾ. ಕರೆಕ್ಟ್ ಆಗಿ ಇಟ್ಕೊಂಡಿರು ಕಡೆ ಅಂತ ಹೇಳಿ ಒಂದು ಒನಕೆಯನ್ನ ತಗೊಂಡ್ ಬರ್ತಾಳೆ. ಹಲ್ಲೆಲೂಯಾ. ಹಿಂಗ ಮಾಡ್ತಾ ಅದನ್ನ ಮಡಿಕೆ ಮಾತ್ರ ಮುಟ್ಟಕೋಬೇಡ ನೀನು. ಒನಕೆ ತಗೊಂಡು ಹೊಡಿತೀನಿ, ನೀನು ಹಾಗೆ ನಿಂತಿರ್ಬೇಕು ಅಂತ. ನನಗಾಗಲ್ಲ, ನಾ ಹೋಗ್ತೀನಿ ಬಿಡು. ಮಡಿಕೆ ಬಿಟ್ಟು ಹೋದ್ರೆ ನೀನು ಹೊಡೆಯಲ್ಲ ಅಂತ. ಹಲ್ಲೆಲೂಯಾ. ಒನಕೆ ತಗೊಂಡು ಹಿಂಗ್ ಬರ್ತಾಳೆ. ಹಲ್ಲೆಲೂಯಾ. ಒನಕೆ ತಗೊಂಡು ಜೋರಾಗಿ ಹೊಡಿತಾಳೆ. ಆ ಭಿಕ್ಷಕ ಸತ್ಯ ಹೋಗ್ತಾನೆ. ಬಿಸಿ ಬಿಸಿ ಕುದಿತಾ ರಾಗಿ ಗಂಜಿ ಎಲ್ಲ ಸುಟ್ಟು ಅದನ್ನ ಫೋನ್ ಹಚ್ತಾಳೆ. ಏನ್ ಹೇಳಿದೆ ಅಕ್ಕ? ಹಲ್ಲೆಲೂಯಾ. ನಡೆಯಿಲ್ಲ. ಈಕೆ ನಂಬಿಕೆ ಇತ್ತು, ದೇವರೇ ಆಕೆ ಭಿಕ್ಷಕನ ಕರ್ಕೊಂಡು ಬಂದ. ಅಕ್ಕ ಇಲ್ಲ, ಭಿಕ್ಷಕನೇ ಬಂದ ಆಕೆ ಜೀವಿತದ ಉಪಕಾರ ನೋಡ್ಕೊಂಡು ಬಂದು. ಆದ್ರೆ ತಂಗಿ ಆಕೆ ಮೇಲೆ ಹೊಟ್ಟೆ ಕಿಚ್ಚು ಪಟ್ಟು ಆ ಭಿಕ್ಷಕನ ಒಬ್ಬ ಭಿಕ್ಷಕನ ಆಕೆನೇ ಕರ್ಕೊಂಡು ಬಂದು. ಹಲ್ಲೆಲೂಯಾ. ಆ
ಆಕೆ ಮತ್ತೆ ಈ ಅಕ್ಕ ಶ್ರೀಮಂತ ಹಾಕುವಂತ ಹೋಗ್ತಾಳೆ, ದೇವರಿಗೆ ಜೀವಿತದಲ್ಲಿ ಹಂತವಾಗಿ ಉಪಯೋಗ ಮಾಡ್ಕೊಂತ ಹೋಗ್ತಾರೆ. ಆದ್ರೆ ತಂಗಿ ಬಡವಾಕೋ ಅಂತ ಬರ್ತಾಳೆ. ಈಕೆಗೆ ತಿನ್ನಲು ಉಳ್ಳಾಗಲಿ ಹೇಳೋದಾಗಲ್ಲ. ಹಲ್ಲೆಲೂಯಾ. ಆಗ ಅಕ್ಕ ಪೂರೈಸ್ತಾಳೆ, ನೀನು ನಂಬಿಕೆಯಲ್ಲಿ ಹೊಟ್ಟೆ ಕಿಚ್ಚು. ಆಕೆ ಗೊತ್ತಾಗುತ್ತೆ, ಸರಸರವಾಗಿ ಗೊತ್ತಾಗುತ್ತೆ, ಈಗ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದೆ, ನಾನು ಒಳ್ಳೆ ಕಾರ್ಯ ಮಾಡ್ಬೇಕು, ಈಗ ಆಗಲ್ಲ ಅಂತ ಗೊತ್ತಾಗುತ್ತೆ. ಹೊಟ್ಟೆ ಕಿಚ್ಚು ಪಡಕ್ ಹೋಗ್ಬೇಡ, ನಾನು ನಿನ್ನ ಹೊಟ್ಟೆ ಕಿಚ್ಚು ಪಡೋದಿಲ್ಲ, ಬಾ ಸಂಡೆ ಬಾ, ನಾವಿಬ್ಬರು ಕೂಡಿ ದೇವರ ಆಲಯ. ತಂಗಿಗೆ ಆಗ ಮನವರಿಕೆ ಆಯ್ತು. ಯಾವಾಗ ಸಗಿ ಬಡವಳಾಗಿ ಏನು ತಿನ್ಲಾರ್ದ ನೋಡ್ಲಾರ್ದ ಇಲ್ಲದ ಪರಿಸ್ಥಿತಿ ಬಂತಲ್ಲ, ಆಗ ಗೊತ್ತಾಯ್ತು. ಅಕ್ಕನ ಜೊತೆ ವಾರ ಸಂಡೆ ಹೋಗ್ತಾ ಇದ್ರು, ಇಬ್ರು ಚೆನ್ನಾಗಿ ಬೆಳೆಯಲು ತೊಡಗಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತೆ ಅಕ್ಕ ಆಯ್ತಾ, ಈ ಹೊಟ್ಟೆ ಕಿಚ್ಚು ಪಟ್ಟು ಯಾವುದೋ ಒಬ್ಬ ಭಿಕ್ಷಕ ಕರ್ಕೊಂಡ್ಬಂದು ನೀವು ಇನ್ನೊಂದು ಮ್ಯಾಜಿಕ್ ಮಾಡೋದ ಅಂತೇಳಿ ಮಾಡಿದ್ದೀರಿ, ಮಾಡ್ತೀರಾ? ನಾವು ಮ್ಯಾಜಿಕ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನನ್ನ ದೇವರ ನನ್ನ ಜೊತೆಗೆ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನೇ, ಈ ದಿನ ಈ ಜುಲೈ ತಿಂಗಳ ಮೊದಲನೇ ಭಾನುವಾರ ನೀನು ತಿಳಿಸಿಕೊಟ್ಟಿದ್ದೀಯ. ನಾನು ನಿನ್ನ ಜೊತೆ ಇರ್ತೇನೆ, ನಾನಿನ್ನು ತಿಳಿದಿದ್ದೇನೆ, ನಾನಿನ್ನು ಜ್ಞಾನ ಕೊಡ್ತೇನೆ, ಕಾಪಾಡ್ತೇನೆ, ಅಪಜಯ ಕೊಡುವುದಿಲ್ಲ, ಜಯವನ್ನು ಕೊಟ್ಟು ನಡೆಸ್ತೇನೆ ಅಂತ ನೀನು ಹೇಳ್ತೀಯ. ಒಬ್ಬೊಬ್ಬರಿಗೂ ಧೈರ್ಯ ಪಡಿಸ್ತೀಯಾ. ಇವರ ಚಿಂತೆ ಏನಿದೆ, ಇವರ ಕಷ್ಟ ಏನಿದೆ ನೀನು ನೋಡ್ತಾ ಇದೀಯಾ. ದೇವರ ದುಃಖ ಸಮಯದಲ್ಲಿ ಬಿಡುಗಡೆಯನ್ನು ಕೊಟ್ಟು ನಡೆಸು. ದೇವರು ನೋಡ್ತಾ ಇದ್ದಾನೆ, ಯಾರು ನಂಬಿಕೆಯಲ್ಲಿ ನಡೀತಾ ಇದ್ದೀರಿ, ಯಾರು ದೃಢವಾಗಿ ನಿಲ್ಲಕ್ಕೆ ಮನಸ್ಸು ಮಾಡ್ತಿದ್ದೀರಿ, ಅವರ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ಅವರ ಕುಟುಂಬದ ಜೀವಿತದಲ್ಲಿ ದೇವರು ಕಾರ್ಯ ಮಾಡುವಂತನಾಗಿದ್ದಾನೆ. ದೃಢವಾಗಿ ನಿಲ್ಲಕ್ಕೆ ಮನಸ್ಸು ಮಾಡಿ, ಅದರ ಮೇಲೆ ಗಟ್ಟಿಯಾದ ನಂಬಿಕೆ ಇಡಿ. ದೇವರು ನಡೆಸುವಂತನಾಗಿದ್ದಾನೆ. ಈ ದಿನ ನನ್ನ ಮೂಲಕವಾಗಿ ನಾನು ಮಾತಾಡಿದಿಲ್ಲಪ್ಪ, ನೀ ನನ್ನ ಮೂಲಕವಾಗಿ ಮಾತಾಡಿದೀಯ. ಆ ಒಂದೊಂದು ಧೈರ್ಯದ ಮಾತುಗಳನ್ನು ಅರಿತುಕೊಂಡು ಜೀವಿಸಿದೆಯೇ. ದೇವರೇ, ಈ ಲೋಕದ ಮೇಲೆ ಆಸೆಯನ್ನ, ಈ ಲೋಕದ ಮೇಲೆ ಹೆಚ್ಚಾದ ಒಂದು ತವಕವನ್ನು ಬಿಡ್ಬಿಡ್ಲಿ, ನಿನಗೋಸ್ಕರ ಹೆಚ್ಚಾಗಿ ತವಕ ಪಡ್ಲಿ, ನಿನಗೋಸ್ಕರ ಕೊನೆವರೆಗೂ ಜೀವಿಸಿದೆ. ನೀನು ಇವರಿಗೆ ಒಳ್ಳೆಯ ಜ್ಞಾನವನ್ನು ಕೊಟ್ಟು ನಡೆಸು. ಇದುವರೆಗೂ ನೀನು ನಡೆಸಬೇಕು ಅನಿಸುತ್ತೆ. ಮುಂದಿನ ಪ್ರತಿಯೊಂದು ಭಾಗದಲ್ಲಿ ಜೊತೆಗೆ ಆರಾಧಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ಬೇಡಿ ಆಶೀರ್ವಾದ ದೇವರ ಮಧ್ಯೆಯಾದ ದೇವರೇ. ಆಮೆನ್, ಆಮೆನ್, ಹಲ್ಲೆಲೂಯಾ. ಕೂತ್ಕೊಳ್ಳಿ, ವಾಕ್ಯಗಳೆಲ್ಲ ಅರ್ಥ ಆಯ್ತು ಅನ್ಕೊಳ್ತೇನೆ.